48ರಲ್ಲಿ ಅಂಬೇಡ್ಕರ್ ಅವರು ಭಾಷಣದಲ್ಲಿ ಹೇಳಿದ್ದು, ಕಾಂಗ್ರೆಸ್ ಒಂದು ಸುಡುವ ಮನೆ, ಯಾರೆಲ್ಲ ಕಾಂಗ್ರೆಸ್ಗೆ ಹೋಗುತ್ತಾರೋ ಅವರೆಲ್ಲ ಸುಟ್ಟು ಹೋಗುತ್ತಾರೆ, ಶೋಷಿತ ಸಮುದಾಯ ಕಾಂಗ್ರೆಸ್ ಬಿಟ್ಟು ಹೊರಗೆ ಬರಬೇಕು ಅಂತೇಳಿ 48ರಲ್ಲಿ ಅಂಬೇಡ್ಕರ್ ಹೇಳಿದ್ದು. ಇವರೆಲ್ಲ ಹಿಂಗ್ ಮಾಡ್ತಾರೆ ಅಂತ ಗೊತ್ತಿತ್ತು ಅವತ್ತೇ ಅವರಿಗೆ. ಇದು ಮಾನ್ಯ ಅಧ್ಯಕ್ಷರೇ ಸರ್ಕಾರದ ಪರಿಸ್ಥಿತಿ. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಇವತ್ತು ಈ ರಾಜ್ಯಪಾಲರ ಭಾಷಣದಲ್ಲಿ ವಿನಂತಿ ಮಾಡೋದು, ಭಕ್ತವತ್ಸಲ ವರದಿ ಒಬಿಸಿಯ ಪರವಾಗಿ ನೀಡಿದಂತಹ ಒಂದು ವರದಿ. ಬಹಳ ಅರ್ಜೆಂಟ್ ಅಲ್ಲಿ ಇದಿರಲ್ಲ. ಅಲ್ಲ, 45 ಮಿನಿಟ್ಸ್ ಆಯ್ತು. ಇಲ್ಲ 45 ಮಿನಿಟ್ಸ್ 30 ಮಿನಿಟ್ಸ್ ಆಗಲಿಲ್ಲ. ಮಾತಾಡ್ಬೇಕು, ಎಲ್ಲರೂ ಮಾತಾಡ್ತಾರೆ. 30 ಮಿನಿಟ್ಸ್ ಆಯ್ತು, ಬೇಗ ಹೋಗಿ ಅಧ್ಯಕ್ಷರೇ. ಮಾತಾಡಲಿಲ್ಲ ನೀವು. ಆಯ್ತು, ಸರಿ. ಭಕ್ತವತ್ಸಲ ವರದಿ ಒಬಿಸಿಗೆ ರಾಜಕೀಯ ಮೀಸಲಾತಿ ಸಿಗಬೇಕು ಅನ್ನುವ ಕಾರಣಕ್ಕೆ ಅವರೊಂದು ಶಿಫಾರಸು ಕೊಟ್ಟರು. 5 ಶಿಫಾರಸುಗಳನ್ನು ಮಾಡಿದರು. ಬಾರಿ ಹಿಂದುಳಿದ ವರ್ಗದ ಪರ ಅನ್ನುವಂತ ಈ ಸರ್ಕಾರ ಯಾವುದು ಹಿಂದುಳಿದ ವರ್ಗದವರಿಗೆ ಅನುಕೂಲ ಅಂತ ಹೇಳಿರುವಂತಹ ಶಿಫಾರಸನ್ನ ಈ ಸರ್ಕಾರ ಮಾಡಲೇ ಇಲ್ಲ. ಆ ವರದಿಯನ್ನು ತಿರಸ್ಕಾರ ಮಾಡ್ತು. ಆ 2 ಪಾಯಿಂಟ್ ಅನ್ನು ತಿರಸ್ಕಾರ ಮಾಡ್ತು. ನಾನೀಗ ಕೇಳ್ತೇನೆ, ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಹೊರಟಿದ್ದೀರಲ್ಲ ನೀವು, ಒಬಿಸಿ ಅವರಿಗೆ ರಾಜಕೀಯ ಮೀಸಲಾತಿ ಕೊಡ್ತೀರಾ? ಯಾವ ಪ್ರಮಾಣದಲ್ಲಿ ಕೊಡ್ತೀರಿ? ಎಷ್ಟು % ಕೊಡ್ತೀರಿ ಒಬಿಸಿ ಅವರಿಗೆ? ನಿಮ್ಮಿಂದ ನಿರೀಕ್ಷೆ ಮಾಡ್ತಾ ಇದ್ದಾರೆ ಜನ. ನಿಮಗೆ ಬೇಕು ಅಂದಾಗ ಸೆಲೆಕ್ಟಿವ್ ಆಗಿ ಒಬಿಸಿಯನ್ನ ಎಸ್ಸಿಪಿ ಟಿಎಸ್ಪಿನ ಬಳಸ್ಕೊಳ್ಳಿಕ್ಕಾಗಲ್ಲ. ವರದಿ ಹೇಳ್ತಾ ಇದೆ, ನಮ್ಮ ಸರ್ಕಾರ ಬೊಮ್ಮಾಯರಿದ್ದಾಗ ಭಕ್ತವತ್ಸಲ ವರದಿಯನ್ನ ಮಾಡಿದ್ರು, ಕಮಿಟಿ ಮಾಡಿದ್ರು, ರಿಪೋರ್ಟ್ ಕೊಟ್ಟರು. ನಿಮ್ ಸರ್ಕಾರದಲ್ಲಿ ರಿಪೋರ್ಟ್ ಕೊಟ್ಟ ನೀವು ತಿರಸ್ಕಾರ ಮಾಡಿದ್ರಿ. ಅವ್ರೇನ್ ಹೇಳಿದ್ರು? ಹಿಂದುಳಿದ ವರ್ಗದವರಿಗೆ ಮೀಸಲಾತಿಯನ್ನ 5 ವಿಂಗಡಣೆಗಳಾಗಿ ಮಾಡಿದ್ರು. ಅದರಲ್ಲಿ ಅವ್ರು ಹೇಳಿದ ಬಾರಿ ಮಾನ್ಯ ಅಧ್ಯಕ್ಷ, ವರದಿಯನ್ನು ನೋಡಬೇಕು ನೀವು. ಅವ್ರು ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, ಒಟ್ಟು ಹಿಂದುಳಿದ ವರ್ಗದ ಜಾತಿ ಉಪಜಾತಿಗಳಲ್ಲಿ 802 ಜಾತಿಗಳಿದೆ. ಅದರಲ್ಲಿ ಇಲ್ಲಿಯವರೆಗೆ ರಾಜಕೀಯ ಪ್ರಾತಿನಿಧ್ಯ ಸಿಕ್ಕಿದ್ದು 156 ಜಾತಿಗಳಿಗೆ ಮಾತ್ರ ಅಂತ. ಹಿಂದುಳಿದ ವರ್ಗದ ಜಾತಿನಲ್ಲಿ ಗ್ರಾಮ ಪಂಚಾಯತಿ ಮೆಂಬರ್ ಆಗಲಿಲ್ಲ ಉಳಿದವರು ಯಾರು ಕೂಡ. ಅಂತ ವರದಿಯನ್ನ ಕೊಟ್ಟಾಗ ಈ ಸರ್ಕಾರ ಹೆಂಗ್ ಅದನ್ನ ವಿರೋಧ ಮಾಡ್ತು? ಯಾಕೆ ಅದನ್ನು ವಿರೋಧ ಮಾಡಿದ್ರಿ? ಇದನ್ನ ಹೇಳ್ಬೇಕಾಗಿತ್ತಲ್ಲ ನೀವು. ಮಾನ್ಯ ಅಧ್ಯಕ್ಷ, ಇನ್ನು 3ನೇದು ಕೊನೆಯದಕ್ಕೆ ನಾನು ಬರೋದು, ಒಬ್ಬ ಅಸಹಾಯಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇಷ್ಟು ಅಸಹಾಯಕರಾಗ್ಬಿಡ್ತಾರೆ ಅಂತ ಕರ್ನಾಟಕದ ಜನ ಯಾವತ್ತೂ ಕೂಡ ನಿರೀಕ್ಷೆ ಮಾಡಲಿಲ್ಲ. ನಂಬರ್ 2ರ ಅಧಿಕಾರದಲ್ಲಿ ಹೆಂಗೆ ಅಸಹಾಯಕರಾದ್ರು ಅಂತ ಕೇಳಿದ್ರೆ, ಶಾಸನ ಸಭೆಗೆ ಮಂತ್ರಿಗಳು ಬನ್ನಿ ಅಂತ ಮಂತ್ರಿಗಳಿಗೆ ಪತ್ರ ಬರೆಯುವಷ್ಟರ ಮಟ್ಟಿಗೆ ಅಸಹಾಯಕತೆ ಮುಖ್ಯಮಂತ್ರಿಗಳಿಗೆ ಕಾಡ್ತಾ ಇದೆಯಾ? ಒಬ್ಬ ಮುಖ್ಯ ಕಾರ್ಯದರ್ಶಿಗಳು ಅಳಿತಪ್ಪಿದ ಆಡಳಿತ ವ್ಯವಸ್ಥೆ ಹೆಂಗಾಗಿದೆ ಅಂತ ಕೇಳಿದ್ರೆ, ಮುಖ್ಯ ಕಾರ್ಯದರ್ಶಿಗಳು ಜನಪ್ರತಿನಿಧಿಗಳ ಫೋನ್ಗಳನ್ನು ಅಧಿಕಾರಿಗಳು ಎತ್ತಬೇಕು ಅಂತೇಳಿ ಪತ್ರ ಬರೀತಾರೆ. ಜನಪ್ರತಿನಿಧಿಗಳ ಫೋನ್ ಅನ್ನ ಎತ್ತಬೇಕು ಅಂತ ಒಬ್ಬ ಮುಖ್ಯ ಕಾರ್ಯದರ್ಶಿ ಪತ್ರ ಬರೀತಾರೆ. ಎಲ್ಲಿ ಬಂತು ಪರಿಸ್ಥಿತಿ ರಾಜ್ಯದ ವ್ಯವಸ್ಥೆ? ನಿಮಗೆ ಬಹಳ ಆಪ್ತರಾಗಿದ್ದಂತ ರಾಜಣ್ಣ ರಾಜೀನಾಮೆ ಕೊಟ್ಟಿದ್ದೆಲ್ಲ ವಜಾ ಮಾಡಿದ್ದು. ಯಾಕಿಷ್ಟು ಅಸಹಾಯಕರಾಗ್ಬಿಟ್ರು ಮುಖ್ಯಮಂತ್ರಿಗಳು? ತಮ್ಮ ಬೆಂಬಲಿಗರನ್ನ ಉಳಿಸ್ಕೊಳ್ಳಿಕ್ಕೆ ಯಾಕೆ ಮುಖ್ಯಮಂತ್ರಿಗಳಿಗೆ ಅಸಹಾಯಕತನ ಕಾಡ್ತು? ಕೋಗಿಲು ಘಟನೆಯಲ್ಲಿ ಮಾನ್ಯ ವಿರೋಧ ಪಕ್ಷ ನಾಯಕರು ಮಾತಾಡಬೇಕಾದ್ರೆ ವಿವರಕ್ಕೆ ಹೋಗ್ತಾರೆ. ಕೋಗಿಲು ಘಟನೆಯಲ್ಲಿ ನನಗೆ ಬಹಳ ಆಶ್ಚರ್ಯ ಅನ್ಸೋದು, ಈ ರಾಜ್ಯದಲ್ಲಿ ಯಾರು ಆಡಳಿತ ನಡೆಸ್ತಾ ಇರೋದು? ಮಾನ್ಯ ಅಧ್ಯಕ್ಷ, ಕೋಗಿಲಿನಲ್ಲಿ ಅನಧಿಕೃತವಾದಂತ ಮನೆಗಳನ್ನ ಕಟ್ಟಿದ್ದಾರೆ ಅಂತೇಳಿ ನೀವು ಅದನ್ನ ಡೆಮಾಲಿಷ್ ಮಾಡಿದಾಗ ಕೇರಳದ ಮುಖ್ಯಮಂತ್ರಿ ಖಂಡನೆ ಮಾಡ್ತಾರೆ. ನಿಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಟ್ವೀಟ್ ಮಾಡಿದ ತಕ್ಷಣ ಓಡೋಗ್ತೀರಿ ನೀವು. ರಾಜ್ಯದಲ್ಲಿ ಯಾರು ಆಡಳಿತ ನಡೆಸ್ತಾ ಇರೋದು? ಕರ್ನಾಟಕದಲ್ಲಿ ಇವರು ಆಡಳಿತ ನಡೆಸ್ತಾ ಇದ್ದಾರೋ ಅಥವಾ ಇನ್ಯಾರ ಮುಖ್ಯಮಂತ್ರಿ ಕರ್ನಾಟಕದಲ್ಲಿ ಆಡಳಿತ ನಡೆಸ್ತಾ ಇದ್ದೀರೋ? ಇಂಥ ಅಸಹಾಯಕತನ ಯಾಕೆ ಬಂತು? ನೀವು ಮಾಡಿದ್ಯಲ್ಲ ಇಲ್ಲಿಗಲ್ ಅಲ್ಲ, ಅಲ್ಲಿರುವಂತ ಅನಧಿಕೃತವಾದಂತಹ ಮನೆಗಳನ್ನು ಹೊಡೆದಾಕಿದ್ರು. ಅದು ಬಾಂಗ್ಲಾದೇಶದ ಇನ್ಯಾವುದು ಅನ್ನೋದು ಚರ್ಚೆ ಆಮೇಲೆ. ಅನಧಿಕೃತವಾದಂತ ಮನೆಗಳನ್ನು ಹೊಡೆದಾಕಿದಾಗ ಯಾರೋ ಅಲ್ಲಿಂದ ಬೇರೆ ರಾಜ್ಯದಿಂದ ಒತ್ತಡ ಹಾಕಿದ್ರು ಅಂತ ಆದಾಗ ನೀವ್ ಹೆಂಗ್ ಅದನ್ನ ಬಹಳ ದೊಡ್ಡ ಪ್ರಮಾಣದಲ್ಲಿ ಅದಕ್ಕೆ ಮನೆ ಕಟ್ಟಿಕೊಡ್ಬೇಕು ಅಂತ ಹೊರಟಿದ್ರಿ. ನಮ್ಮ ವಿಶ್ವನಾಥ ಉಳಿದಂತವ್ರು ಅದಕ್ಕೊಂದು ದೊಡ್ಡ ರಾಜ್ಯಾಧ್ಯಕ್ಷರು ಸಮಿತಿಯ ನೇಮಕ ಮಾಡಿದ್ರು. ಅವರು ಅದಕ್ಕೆ ವರದಿಯನ್ನ ಕೊಟ್ಟಿದ್ದಾರೆ. ಸತ್ಯಶೋಧನಾ ಸಮಿತಿಯ ವರದಿಯನ್ನ ಇವತ್ತು ಕೊಟ್ಟಿದ್ದಾರೆ. ಇಂಥ ಪರಿಸ್ಥಿತಿ, ಅಸಹಾಯಕತನ ಯಾಕೆ ಮುಖ್ಯಮಂತ್ರಿಗಳಿಗೆ ಇವತ್ತು ನಿರ್ಮಾಣ ಆಯಿತು? ನಿಮ್ಮನ್ನು ಹುಲಿಯ ಅಂತ ಕರೀತಾ ಇದ್ರು ಸಾರ್ವಜನಿಕ ಸಭೆಯಲ್ಲಿ ಜನ.
ಹೌದು ಹುಲಿಯಾ ಅಂತ ಕರೀತಾ ಇದ್ರು. ಪದೇ ಪದೇ ನಿಮ್ಮನ್ನ 2.5 ವರ್ಷ ನಿಮ್ದು 2.5 ವರ್ಷ ನಿಮ್ದು ಅವಧಿ ಮುಗೀತು, ನವೆಂಬರ್ನಲ್ಲಿ ಬದಲಾವಣೆ, ಡಿಸೆಂಬರ್ನಲ್ಲಿ ಬದಲಾವಣೆ, ಹಿಂಗೆ ಹೇಳಿ 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 ನಿಮ್ಮನ್ನ ಯಾಕೆ ಅಸಹಾಯಕತನಕ್ಕೆ ತಳ್ತಾ ಇದ್ದಾರೆ? ನಿಮಗೆ ಈ ಅಸಹಾಯಕತನಕ್ಕೆ ಏನ್ ಕಾರಣ? ನಿಮಗೇನಾದ್ರು ಪುತ್ರ ವ್ಯಾಮೋಹ ಕಾಡ್ತಾ ಇದೆಯೋ, ಸ್ವಪಕ್ಷೀಯರ ಬೆದರಿಕೆ ಇದಕ್ಕೆ ಕಾರಣ ಆಗ್ತಾ ಇದೆಯೋ, ಅಥವಾ ಹೈಕಮಾಂಡಿನ ಬ್ಲಾಕ್ ಮೇಲ್ ನಿಮಗೆ ಇದಕ್ಕೆ ಕಾಡ್ತಾ ಇದೆಯೋ? ಯಾಕೆ ನೀವು ಇಷ್ಟು ಅಸಹಾಯಕರಾದ್ರಿ? ಮೊದಲ 5 ವರ್ಷದಲ್ಲಿ ಒಳ್ಳೆ ಆಡಳಿತ ನಡೀತಿತ್ತು ಅಂತ ಎಲ್ಲರೂ ಹೇಳ್ತಾರೆ. ಇವತ್ತು ನಾನಲ್ಲ, ನಿಮ್ ಪಾರ್ಟಿಯ ಶಾಸಕರೇ ಹೇಳ್ತಾರೆ ಮೊದಲಿನ ಸಿದ್ದರಾಮಯ್ಯ ಅಲ್ಲ ಇದು ಅಂತ. ಯಾಕೆ ಇಷ್ಟು ಅಸಹಾಯಕತನ ಮುಖ್ಯಮಂತ್ರಿಗಳಿಗೆ ಇವತ್ತು ನಿರ್ಮಾಣ ಆಗ್ಬಿಡ್ತು? ಈ ಹಿನ್ನೆಲೆಯಲ್ಲಿ ಇಂಥ ಒಂದು ಅಸಹಾಯಕತನ ಈ ಸರ್ಕಾರಕ್ಕೆ ಬರಬಾರ್ದಿತ್ತು ಅಂತ. ಇನ್ನು ಸಂವೇದನೆ ಇಲ್ಲ ಈ ಸರ್ಕಾರಕ್ಕೆ. ಯಾಕೆ ಸಂವೇದನೆ ಇಲ್ಲ ಈ ಸರ್ಕಾರಕ್ಕೆ ಅಂತ ಕೇಳಿದ್ರೆ, ನಾನು ಅದಕ್ಕೆ ಕಾನೂನು ಸುವ್ಯವಸ್ಥೆಯಲ್ಲಿ ಹೇಳಿದ್ನಲ್ಲ, ಆರಂಭದಲ್ಲಿ ಹೇಳಿದೆ, ಏನ್ ಬೇಕಾದ್ರೂ ನಡೆಯುತ್ತೆ ಅನ್ನುವಂತ ಉದ್ದಟತನ ಮತ್ತು ಏನ್ ಬೇಕಾದ್ರೂ ಮಾಡಿ ನಾವು ಬಹುಮತ ಇದೆ ಅನ್ನುವ ಕಾರಣಕ್ಕೋಸ್ಕರ ಏನ್ ನಡೆದ್ರೂ ಮಾಡ್ಬಿಡ್ತೀವಿ ಎನ್ನುವಂತ ದುರಂಕಾರ, ಉದ್ದಟತನದ ಕಾರಣಕ್ಕೆ ಒಂದು ಸಂವೇದನೆಯನ್ನ ಈ ಸರ್ಕಾರ ಕಳ್ಕೊಂಡ್ಬಿಟ್ಟಿದೆ. ನಾನು ಅದಕ್ಕೆ ಆರಂಭದಲ್ಲಿ ಹೇಳಿದೆ, ಮುಖ್ಯಮಂತ್ರಿಗಳು ಪದೇ ಪದೇ ಹೇಳ್ತಾರೆ ನಂದು ಆಲಿಸುವ ಸರ್ಕಾರ ಅಂತ. ಯಾವುದನ್ನ ಆಲಿಸಿದಿರಿ? ಹೇಳಿ. ನಮ್ಮ ಅರವಿಂದ್ ಬೆಲ್ಲದ್ರು ಒಂದು ಪ್ರಶ್ನೆ ಕೇಳಿದ್ರು, ಚುಕ್ಕೆ ಗುರುತಿನ ಪ್ರಶ್ನೆ. ಅದಕ್ಕೆ ನಿಮ್ ಸರ್ಕಾರದಲ್ಲಿ ಉತ್ತರ ಕೊಟ್ಟಿದ್ದಾರೆ. ಈ 2 ವರ್ಷದಲ್ಲಿ ರೈತರ ಆತ್ಮಹತ್ಯೆ ಎಷ್ಟು ನಡೀತು ಅಂತ. 1555 ಜನ ರೈತರ ಆತ್ಮಹತ್ಯೆ ನಡೆದರೂ ಕೂಡ ಈ ಸರ್ಕಾರಕ್ಕೆ ಅವರಿಗೆ ಪರಿಹಾರ ಕೊಡಬೇಕು ಅಂತೇಳಿ ಈ ಸರ್ಕಾರಕ್ಕೆ ಸಂವೇದನೆ ಇಲ್ಲ. ಹುಬ್ಬಳ್ಳಿನಲ್ಲಿ ನಿರುದ್ಯೋಗಿಗಳು ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆಗಳನ್ನು ಮಾಡಿದ್ರು ಕೂಡ ನಿಮ್ ಸರ್ಕಾರಕ್ಕೆ ಸಂವೇದನೆ ಬರಲೇ ಇಲ್ಲ. ಒಂದ್ ನಿಮಿಷ ಹೇಳ್ರೆ, ರೈತರ ಆತ್ಮಹತ್ಯೆಗೆ ಕೇವಲ ರಾಜ್ಯ ಸರ್ಕಾರ ಅಷ್ಟೇ ಸಂಬಂಧ, ಕೇಂದ್ರ ಸರ್ಕಾರ ಸಂಬಂಧ ಇದೆಯೋ? ಎಲ್ಲರ ಸಂಬಂಧ. ಕೂತ್ಕೊಳ್ಳಿ. ಯಾಕೆ ಸಂಬಂಧ ಇಲ್ಲ ಹೇಳ್ಬೇಕಲ್ಲ? ಸಂಬಂಧ ಇಲ್ಲ ಅಂತ ಹೇಳಿದೆ ನಾನು. ಹೇಳಿ, ಅವರು ಕೊಡ್ಲಿ ಕಾಂಪೆನ್ಸೇಷನ್, ನಾವು ಪರಿಹಾರ ಕೊಡೋಣ. ಆಯ್ತು, ಮಾಡಿ. ನೀವು ಅದನ್ನು ಹೇಳಿ ಸ್ವಲ್ಪ. ಒಂದ್ ನಿಮಿಷ. ನಾನು ನಿಮ್ಮ ಆನ್ಸರ್ ಅನ್ನು ಹೇಳ್ತಾ ಇದ್ದೀನಿ. ನಿಮ್ಮ ಆನ್ಸರ್ ಏನ್ ಹೇಳಿದ್ರಿ ಅಂದ್ರೆ, 1254 ಜನರದ್ದು ವರದಿಯಾಗಿದೆ, ತೀರ್ಮಾನಿಸಬೇಕಾದಂತ ಪ್ರಕರಣಗಳು 1090. ಅರವಿಂದ್ ಬೆಲ್ಲದವರ ಚುಕ್ಕೆ ಗುರುತಿನ ಪ್ರಶ್ನೆ ನೀವು ಕೊಟ್ಟಿರುವಂತ ಉತ್ತರ ಇರ್ಲಿ, ಅವೆಲ್ಲ ಇದ್ರಲ್ಲಿ ಬಂದಿದೆ, ನಾನು ವಿವರಕ್ಕೆ ಹೋಗಲ್ಲ. ಅಂದ್ರೆ ಹೆಂಗೆ ಸಂವೇದನವನ್ನ ಈ ಸರ್ಕಾರ ಕಳ್ಕೊಳ್ತು ಅಂತ. ಸಮಯ ಕೊಟ್ಟರೆ ಕೊಡ್ತೀನಿ. ನೀವ್ ಯಾರು ಮಾತಾಡಲ್ಲ, ನನಗೆ ಬಿಡಿ ಅಂತ ಅಧ್ಯಕ್ಷ ಹೇಳ್ಬಿಟ್ರೆ ಆರಾಮ್ಸೆ ಎಲ್ಲದನ್ನು ಮಾತಾಡ್ತೀನಿ. ಹುಬ್ಬಳ್ಳಿನಲ್ಲಿ ಮಾನ್ಯ ಅಧ್ಯಕ್ಷರೇ, ಹುಬ್ಬಳ್ಳಿನಲ್ಲಿ ನಿರುದ್ಯೋಗಿ ಯುವಕರ ಪ್ರತಿಭಟನೆ ಆಯಿತು. 2 ಲಕ್ಷ ಮಾನ್ಯ ಅಧ್ಯಕ್ಷರೇ, ಧಾರವಾಡದಲ್ಲಿ ಪ್ರತಿಭಟನೆ ಆಯಿತು. ರಾಜ್ಯದಲ್ಲಿ 2 ಲಕ್ಷ ಹುದ್ದೆಗಳು ಖಾಲಿ ಇದೆ, ನಮಗೆ ಕೆಲಸ ಮಾಡಿ ಅಂತ ಹೇಳಿ. ಅವರು ಡಿಸ್ಟರ್ಬ್ ಮಾಡೋದು ಬೇಡ, ನಾವು ಡಿಸ್ಟರ್ಬ್ ಮಾಡೋದು ಬೇಡ. ಇದೊಂದು ಒಪ್ಪಂದ. ಇದು ನೀವು ನಮ್ಮಿ ಮಾಡಬೇಡಿ, ನಾವು ನಿಮ್ಮಿ ಮಾಡಲ್ಲ. ಈಗ ಮತ್ತೇನಾರ ತೆಗೆದ್ರೆ ನಾವು ಮಾಡ್ತೀವಿ. ಕರೆಕ್ಟ್ ಮಾತಾಡಿದ್ರೆ